ಹಾಯ್, ಎಲ್ಲರಿಗೂ ಯೇಸುವಿನ ಶ್ರೇಷ್ಠವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಜಾನೆ ವೇಳೆಯಲ್ಲಿ ಈ ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುವ ಪ್ರತಿ ಸ್ನೇಹಿತರಿಗೂ, ಆತ್ಮೀಯರಿಗೂ, ನನ್ನ ಬಂಧು ಮಿತ್ರರಿಗೂ ಶುಭ ಮುಂಜಾನೆ. ಸ್ನೇಹಿತರೆ, ಪ್ರಿಯರೇ, ದೇವರು ಈ ದಿನ ನಮಗೆ ಕೊಡುವಂಥ ವಾಕ್ಯವನ್ನು ನಾವು ನೋಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಪ್ರಲಾಪ ಎಂಬ ಪುಸ್ತಕ, ಅದರಲ್ಲಿ 3ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ಇಲ್ಲಿ ವಾಕ್ಯ ಇವತ್ತು ನಮಗೆ ಏನು ತಿಳಿಸ್ತಾ ಇದೆ ಅಂದ್ರೆ, ನಾವು ಉಳಿದಿರುವುದು ದೇವರ ಕರುಣೆ ಅಂತೆ. ನಿಜವಾಗ್ಲಿ ಆತನ ಕೃಪಾವರಗಳು ಎಂದಿಗೂ ಕೂಡ ನಿಂತು ಹೋಗೋದಿಲ್ಲ ಎಂಬುದಾಗಿ, ಆತನು ಹೊಸ ಹೊಸದಾಗಿ ದಿನ ದಿನ ಹೊಸದಾಗಿ ಮಾಡ್ತಾನಂತೆ. ಇವತ್ತು ನಿಜವಾಗ್ಲಿ ನೋಡುತ್ತಿರುವ ಬಹಳ ಜನರ ಜೀವನದಲ್ಲಿ ಏನಾದರೂ ಕಾರ್ಯಗಳು ನಿಂತು ಹೋಗಿದ್ದರು, ಆಶೀರ್ವಾದಗಳಾಗಿರಲಿ, ನಿಮಗೆ ಆಗಬೇಕಾದ ಕಾರ್ಯಗಳು ಯಾವುದೇ ವಿಷಯದಲ್ಲಿ ಏನಾದರೂ ನಿಂತು ಹೋಗಿದ್ರೆ ಖಂಡಿತವಾಗಿ ನೀವು ಸೋತು ಹೋಗಬೇಡ್ರಿ. ಖಂಡಿತವಾಗಿ ದೇವರೊಳಗಡೆ ಇರುವಂಥ ನಿರೀಕ್ಷೆ, ದೇವ್ರ ಮೇಲೆ ಇರುವಂಥ ನಂಬಿಕೆ ಕಳ್ಕೊಳ್ಬೇಡ್ರಿ. ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದರೆ, ನಮ್ಮ ಜೀವನದಲ್ಲಿ ಕಾರ್ಯ ಆಗಿಲ್ಲ ಅಂತಂದರೆ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಷಯವೇನಂತಂದರೆ, ನಾವು ದೇವರ ಹತ್ರ ಏನಾದರೂ ಒಂದು ಚೂರು ದೂರ ಆಗಿದ್ದೀವೇನೋ, ದೇವರ ಕಾರ್ಯಗಳಿಂದ ನಾವು ದೂರ ಆಗಿದ್ದೀವೇನೋ, ಇಲ್ಲ ದೇವರ ನಂಬಿಕೆಯಲ್ಲಿ ಏನಾದರೂ ನಾವು ಕಡಿಮೆ ಆಗಿದೆ, ಇಲ್ಲ ದೇವರು ನಮ್ಗೆ ಕೊಟ್ಟಂಥ ಆಶೀರ್ವಾದದಿಂದ ನಾವೇನಾದರೂ ದೇವರಲ್ಲಿ ಸ್ವಲ್ಪ ಅಲಕ್ಷ್ಯವುಳ್ಳವರಾಗಿದ್ದೇವೇನೋ, ಇದನ್ನು ನಾವು ಗಮನಿಸಿಕೊಳ್ಳೋಣ. ನೋಡ್ರಿ, ನಾವು ಇಷ್ಟ ಆಗಿದ್ದರೂ ಕೂಡ, ನಾವಿಷ್ಟು ಮಾಡಿದರೂ ಕೂಡ ದೇವರು ನಮ್ಮನ್ನ ಈ ಲೋಕದಲ್ಲಿ ಉಳಿಸಿದಾನಂದರೆ ಆತನ ಕರುಣೆ. ಯಾಕೆ? ನಮ್ಮನ್ನು ಆತನು ಅತ್ಯಧಿಕ ಪ್ರೀತಿಸಿ ನಮಗೆ ಮಾಡಬೇಕಾದ ಎಲ್ಲ ಕಾರ್ಯಗಳಿಂದ ಆತನ ಮಾಡಿ ಲೋಕದಲ್ಲಿ ನಡೆಸುವಂಥ ದೇವರಾಗಿರುವುದರಿಂದ, ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರಾಗಿರುವುದರಿಂದ ಆತನು ನಮ್ಮ ಮೇಲೆ ಎಷ್ಟು ದಯೆ ಇಟ್ಟು ನಮ್ಮನ್ನು ಕರುಣಿಸ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಆತನು ದಿನ ದಿನ ಹೊಸದಾಗಿ ಮಾಡ್ತೀನಿ ಅಂತ ಹೇಳುವ ದೇವರಾಗಿದ್ದಾನೆ. ಆ ಕಾರಣದಿಂದ ದಯಮಾಡಿ ಯಾರಾದರೂ ದೇವರಿಂದ, ದೇವರಲ್ಲಿ ನಂಬಿಕೆ, ನಿರೀಕ್ಷೆ, ಇಲ್ಲ ಆತನ ಮೇಲೆ ಇರೋ ಪ್ರೀತಿ ಏನಾದರೂ ಕೊಂಚಿತ ಕಡಿಮೆ ಆಗಿದ್ರೆ ದಯಮಾಡಿ ಅದನ್ನು ಇವತ್ತು ತಿರುಗಿ ಆತನ ಮೇಲೆ ಪ್ರೀತಿ ಹೆಚ್ಚಾಗಿಸುವಂತೆ, ನಂಬಿಕೆ ಹೆಚ್ಚಾಗಿಸಿಕೊಂಡು, ನಿರೀಕ್ಷೆ ಹೆಚ್ಚಾಗಿಸಿಕೊಂಡು ಆತನೊಳಗಡೆ ನೀವು ಬರುವುದಾದರೆ ಖಂಡಿತ ಹೋದ ವರ್ಷದಲ್ಲೇ ಆಗಿರಲಿ, ಕಳೆದ ದಿನಗಳಿಂದಾಗಲಿ ಹೊಂದಲಾರದ ಆಶೀರ್ವಾದಗಳು ಈ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಹೊಂದಿಕೊಳ್ತೀರಿಂದ ನಾನು ನಂಬುತ್ತಾ ನಾನು ಈ ವಿಷಯಗಳನ್ನು ಹೇಳ್ತಿದ್ದೀನಿ. ಯಾಕಂದರೆ ದೇವರು ಹೊಸದಾಗಿ ನಿನ್ನೆ ದಿನ ಬೇರೆ, ಈ ದಿನನೇ ಬೇರೆ, ನಾಳೆ ದಿನನೇ ಬೇರೆ. ಆ ಕಾರಣದಿಂದ ದಯಮಾಡಿ ಮಾಡಿರುವುದನ್ನು ಬಿಟ್ಟು ಮಾಡಬೇಕಾದದನ್ನು ಯೋಚಿಸಿ ದೇವರಲ್ಲಿ ಬರ್ರಿ. ಖಂಡಿತವಾಗಿ ದೇವರು ನಿಮಗೆ ಹೊಸದಾಗಿ ದೇವರು ಮಾಡುವವನಾಗಿದ್ದಾನೆ. ನಿಮಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ನಿನ್ನ ವಾಕ್ಯ ಹೇಳಿದ ಹಾಗೆ ಕರ್ತನೆ, ನೀನು ನಮ್ಮ ಮೇಲೆ ಇಟ್ಟಿರುವ ದಯೆ ಕರುಣೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನೋಡುತ್ತಿರುವ ಎಲ್ಲ ಸ್ನೇಹಿತರ ಮೇಲೆ ನಿನ್ನ ದಯೆ ಕರುಣೆ ಹೆಚ್ಚಾಗಲಿ. ಹಾಗೆ ಕರ್ತನೆ, ಅವ್ರಿಗೆ ಆಗಲಾರದ ಕಾರ್ಯಗಳ ಮೇಲೆ ಅವರೇನಾದರೂ ಚಿಕ್ಕ ಪುಟ್ಟ ತಪ್ಪುಗಳು ನಮ್ಮ ಜೀವನದಲ್ಲಿ ನಡೆದಿದ್ದರೆ ಕ್ಷಮಿಸಿ, ನೀನು ಹೊಸ ಕಾರ್ಯಗಳಿಂದ ನಮ್ಮನ್ನು ತುಂಬಿಸು. ಯಾಕಂದರೆ ದಿನ ದಿನ ಹೊಸದಾಗಿ ಮಾಡುತ್ತೇನೆ ಅಂತ ಹೇಳಿದ ದೇವರೇ, ನೀನು ಹೊಸದಾಗಿ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೇ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ ಜೀವನದಲ್ಲಿ ಹೊಸದಾಗಿ ಮಾಡುವವನಾಗಿದ್ದಾನೆ. ನಿಮ್ಮನ್ನು ಕರುಣಿಸಿ, ನಿಮಗೆ ದಯೆ ತೋರಿಸಿ, ನಿಮ್ಮನ್ನು ಈ ಲೋಕದಲ್ಲಿ ಉಳಿಸಿ ನಡೆಸುವವನಾಗಿದ್ದಾನೆ. ಥ್ಯಾಂಕ್ ಯು.